ನಿತ್ಯ ಸಾವಿರಾರು ವಾಹನ ಓಡಾಡುತ್ತವೆ. ಆದರೆ ಆ ರಸ್ತೆಯ ಒಂದು ಭಾಗ ನಿರಂತರವಾಗಿ ಕುಸಿತಾನೇ ಇದೆ. ಇದು ಹಿಂಗೆ ಮುಂದುವರೆದ್ರೆ ದೊಡ್ಡ ಅನಾಹುತ ಆಗಲಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ನಿರಂತರ ಕುಸಿಯುತ್ತಿದೆ ರಸ್ತೆಯ ಒಂದು ಭಾಗ. ಜೀವ ಭಯದಲ್ಲೇ ಸಾರ್ವಜನಿಕರ ಸವಾರರ ಸಂಚಾರ. ಇಲ್ನೋಡಿ, ಇದು ದಕ್ಷಿಣ ಕನ್ನಡದ ಪುತ್ತೂರು ನಗರದಿಂದ ಬಲ್ನಾಡು ಮೂಲಕ ವಿಟ್ಲ ಸಂಪರ್ಕ ಕಲ್ಪಿಸೋ ರಸ್ತೆಯಾಗಿದೆ. ಆದರೆ ಪುತ್ತೂರು ನಗರಸಭೆ ವ್ಯಾಪ್ತಿಗೆ ಬರುವ ಈ ರಸ್ತೆಯ ಎರಡು ಬದಿಯಲ್ಲಿದ್ದ ಚರಂಡಿ ಮಾಯವಾಗಿದೆ. ಅಲ್ಲದೆ ಬಪ್ಪಳಿಯ ತಿರುವಿನ ಬಳಿಯ ಒಂದು ಭಾಗದ ರಸ್ತೆ ಕಳೆದ 2 ವರ್ಷದಿಂದ ನಿರಂತರವಾಗಿ ಕುಸಿಯುತ್ತಿದೆ. ಇದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಅನಾಹುತ ಆಗುವ ಮೊದಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇದೊಂದು 2-3-2.5 ವರ್ಷ ಆಯ್ತು ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಕಂಪ್ಲೇಂಟ್ ಕೊಡುದು. ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದು, ಯಾರು ಬರುದು ಚೀಫ್ ಆಫೀಸರ್ ಬಂದು ನೋಡುದು ಹೋಗುದು. ಮೊನ್ನೆ ಏಪ್ರಿಲ್ ಟೈಮಲ್ಲಿ 2 ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಆಗಿ ಲಾಸ್ಟ್ ಪೊಲೀಸ್ನವರು ಬಂದಿದ್ದಾರೆ. ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡು ಹೋಗಿದ್ದಾರೆ, ರೋಡ್ ಸರಿ ಇಲ್ಲ ಅಂತೇಳಿ. ಆದ್ರೂ ಸಹ ಮಾತಾಡುದು. ಇಲ್ಲಿಂದ ಬೆಳಿಗ್ಗೆ 9 ಗಂಟೆಗೆ ಸುಮಾರು ಸ್ಕೂಲ್ ಬಸ್ ಹೋಗ್ತಾ ಉಂಟು. ಆದ್ರೂ ಸಹ ಇಲ್ಲಿಂದ ಜರ್ದಿದೆ, ಯಾರು ಮಾತಾಡೋದು. ಕಣಿ ಬ್ಲಾಕ್ ಆಗಿದೆ, ಆ ಸೈಡಿಂದ ಜರಿತಾ ಉಂಟು, ಯಾರು ಕೇಳುವರಿಲ್ಲ. ಬಸ್ ಬಂದು ಬಿದ್ದರೆ ಮಕ್ಕಳಿಗೆ ಮತ್ತೆಲ್ಲ ಪರಿಹಾರ ಮಾಡುದು. ಅದಕ್ಕೆ ಮೊದಲೇ ಪರಿಹಾರ ಮಾಡುವುದಲ್ಲ, ತಡೆಗೋಡೆ ಕಟ್ಟುವುದಲ್ಲ. ಇನ್ನು ಕೆಲವರು ರಸ್ತೆ ಅತಿಕ್ರಮಣ ಮಾಡಿ ಚರಂಡಿಗೂ ಮಣ್ಣು ಹಾಕಿದ್ದಾರೆ. ಇದರಿಂದ ರಸ್ತೆ ಮತ್ತಷ್ಟು ಕಿರಿದಾಗಿದ್ದು ನಿತ್ಯ ಒಂದಿಲ್ಲೊಂದು ಅಪಘಾತ ಆಗ್ತಾನೇ ಇದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ನಡೆದ ಅಪಘಾತದಲ್ಲಿ ಓರ್ವ ಬೈಕ್ ಸವಾರ ಸುಮಾರು 25 ಅಡಿ ಆಳಕ್ಕೆ ಬಿದ್ದು ಗಾಯಗೊಂಡಿದ್ರು. ಇನ್ನು ರಸ್ತೆ ಕುಸಿಯುತ್ತಿರುವ ಭಾಗಕ್ಕೆ ತಡೆಗೋಡೆ ನಿರ್ಮಿಸುವಂತೆ ಹಲವು ಬಾರಿ ನಗರಸಭೆಗೆ ಮನವಿಯನ್ನು ಮಾಡಲಾಗಿದೆ. ಆದರೆ ಈವರೆಗೂ ಯಾರೊಬ್ಬರೂ ಕ್ರಮ ಕೈಗೊಂಡಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಇನ್ನು ಮಳೆ ನೀರು ಹರಿಯಲು ಚರಂಡಿ ವ್ಯವಸ್ಥೆಯೂ ಇಲ್ಲ. ಅಲ್ಲದೆ ಪ್ರತಿದಿನ ಇಲ್ಲಿ ಹಲವು ಶಾಲಾ ವಾಹನಗಳು ಸಂಚರಿಸುತ್ತವೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ದೊಡ್ಡ ಅನಾಹುತ ಆಗಲಿದೆ ಅನ್ನೋದು ಸ್ಥಳೀಯರ ಆತಂಕವಾಗಿದೆ. ಇದು ಒಂದು ಮೇನ್ ರೋಡ್ ನೋಡಿ, ಈ ಮೇನ್ ರೋಡ್ ಅನ್ನೇ ಒಂದು ಸರಿ ಮಾಡದಿದ್ರೆ ಎಲ್ಲಿ ಒಂದು ಒಳ ರಸ್ತೆಗಳನ್ನು ಹೋಗಿ ಅಲ್ಲಿ ತೊಂದರೆ ಕೊಡ್ತಾರೆ ಅವರಿಗೆ. ಕಾಂಪೌಂಡ್ ವಾಲ್ ತೆಗೀರಿ, ಅದು ಮಾಡಿ ಇದು ಮಾಡಿ ನೀವು ರಸ್ತೆಯನ್ನು ಕಿರಿದು ಮಾಡಿದ್ದೀರಿ ಅಂತ. ಈ ಮೇನ್ ರೋಡ್ ಅನ್ನೇ ಸರಿ ಮಾಡದಿದ್ರೆ ಮತ್ತೆ ನೀವು ಇವ್ರು ಯಾವಾಗ ಇದನ್ನು ಸರಿ ಮಾಡುದು? ಅದಲ್ಲದೆ ನೋಡಿ, ಅಲ್ಲಿ ಆ ಸೈಡ್ ಅಲ್ಲಿ ನೋಡಿ ಫುಲ್ ಕಣಿಯನ್ನೇ ಬ್ಲಾಕ್ ಮಾಡಿದ್ದಾರೆ. ಅದನ್ನೆಲ್ಲ ಡ್ರೈನೇಜ್ ಅದನ್ನೆಲ್ಲ ತೆಗೆದು ಒಂದು ಕ್ಲೀನ್ ಮಾಡಿಸುವಷ್ಟು ಇವ್ರ ಹತ್ರ ವ್ಯವಸ್ಥೆ ಇಲ್ಲ ಅಂತಾದ್ರೆ ಇಷ್ಟು ಸಾವಿರ ದಿನದಲ್ಲಿ ಒಂದು 10,000 ಜನಗಳು ಓಡಾಡುವ ರಸ್ತೆ ಇದು. ಇಲ್ಲಿಯ ಒಂದು ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ಒಂದು ಆಕ್ಸಿಡೆಂಟ್ ಆದ ಮೇಲೆ ಪೊಲೀಸ್ನವರು ಬಂದು ಇಲ್ಲಿ ಹೀಗೆ ತೊಂದರೆ ಉಂಟು ಅಂತ ಹೇಳಿ ಮತ್ತೆ ಗೊತ್ತಾಗುದು ಅವರಿಗೆ. ಈಗ ಇನ್ನಿಲ್ಲಿ ಏನಾದ್ರೂ ಒಂದು ಅವಘಡ ಆದ ಮೇಲೆ ಮತ್ತೆ ಎಚ್ಚೆತ್ತುಕೊಂಡು ಬರ್ತಾರ, ಇದು ರೋಡ್ ಸರಿ ಇಲ್ಲ, ಇದು ಹಾಗೆ ಆಯ್ತು ಹೀಗೆ ಆಯ್ತು ಅಂತ ಹೇಳಿ. ಒಟ್ನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಅಲ್ಲದೆ ಜೀವ ಭಯದಲ್ಲೇ ದಿನ ದೂಡ್ತಿದ್ದಾರೆ. ಈಗಲಾದರೂ ಸಮಸ್ಯೆ ಬಗೆಹರಿಸಿ, ಇಲ್ಲವಾದರೆ ಪ್ರತಿಭಟನೆ ಮಾಡೋದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.